ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ. ಸೊ ನಾನಿವತ್ತು ಮಧ್ಯಾಹ್ನದಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಯಾಕಂದರೆ ನಾವು ಊರಿಗೆ ಹೋಗಬೇಕು ಅಂತ ನಾವು ಲಾಸ್ಟ್ ಲಾಗಲ್ಲೆಲ್ಲ ಹೇಳಿದ್ದೆ ಅಲ್ವಾ. ಸೊ ಇದು ನಾನು ಈ ಔಟ್ಫಿಟ್ನ ಹಾಕ್ಕೊಂಡಿದ್ದೀನಿ ಹೊರಡೋದಕ್ಕೆ, ನೋಡ್ತಿರ್ಬೋದು ನೀವು. ಸೊ ಇಲ್ಲಿ ಏನು ಮಾಡ್ತಿದ್ದಾನೆ ಪಾಪು ಅಂತಂದರೆ, ಬಸ್ ಸ್ಟ್ಯಾಂಡ್ಗೆ ಹೋಗೋದಕ್ಕೆ ಹೋಗ್ತಾ ಇದ್ದಾನೆ. ಅವ್ರ ತಾತ ಜೊತೆಲಿ ಕರ್ಕೊಂಡು ಹೋಗ್ತಿದ್ದಾರೆ, ನೋಡ್ತಿರ್ಬೋದು. ನೋಡಿ ನೀವು, ಲಗೇಜ್ ಎಲ್ಲ ಹೀಗೆ ನಾನು ಎಷ್ಟೇ ಕಡಿಮೆ ಮಾಡಿಕೊಂಡ್ರೂ 3 ಲಗೇಜ್ ಆಗಿದೆ. ಎಷ್ಟೇ ಕಡಿಮೆ ಮಾಡ್ಕೋತೀನಿ ಅಂದ್ರೂ ಈ ಥರ ಆಗಿದೆ ನೋಡಿ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಪಾಪ ಬಟ್ಟೆನ ಬಿಟ್ಟು ಹೋಗೋದಕ್ಕಾಗಲ್ಲ ಅಲ್ವಾ. ಸೊ ಹಾಗಂದು ಪ್ಯಾಕ್ ಮಾಡಿಕೊಂಡು ಹೊರಟು ರೆಡಿಯಾಗಿದ್ದೀನಿ. ನೋಡ್ತಿರ್ಬೋದು ನೀವು ಇಲ್ಲಿ. ಇವ್ರು ಬಂದು ಇಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ನಾವು ಅಂದ್ಕೊಂಡ್ರೆ, ನಮ್ಮ ಪಪ್ಪ ಏನು ಮಾಡಿದ್ದಾರೆ, ಐಸ್ ಕ್ರೀಮ್ ಕೊಡಿಸ್ಕೊಂಡು ಕೂತಿದ್ದಾರೆ ಅವನಿಗೆ. ನೋಡ್ತಿರ್ಬೋದು ನೀವು ಇಲ್ಲಿ, ಐಸ್ ಕ್ರೀಮ್ ತಿಂದ್ಕೊಂಡು ಆರಾಮಾಗಿ ಹ್ಯಾಪಿಯಾಗಿದ್ದಾನೆ. ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಅವನಿಗೆ. ಸೊ ಊಟನೂ ಮಾಡಿಸಿದ್ರೆ ಊಟ ಮಾಡಲಿಲ್ಲ, ಎದ್ದು ಹಾಗೆ ಹೊರಟು ರೆಡಿಯಾಗಿದ್ದಾನೆ. ಸೊ ಬಂದ್ವಿ ನಾವು, ಅಮ್ಮ ಬರಲ್ಲ ಅಂತಿದ್ರು. ಸೊ ಇನ್ನೇನು ಮಾಡೋದು ಅಂತ ನಾನು, ನನ್ನ ಹಸ್ಬೆಂಡ್ ಮತ್ತು ಪಾಪು ಹೊರಡ್ವು. ನೋಡ್ತಿರ್ಬೋದು ನೀವು ಇಲ್ಲಿ ಎಲ್ಲ ಹೆಂಗೆ ಅಂದರೆ ನಮ್ಮ ಊರಿನ ಸರ್ಕಲ್ ಯಾವ ಥರ ಇದೆ, ಏನು ಎತ್ತು ಅಂತೆಲ್ಲ ಹೇಳಿ. ಸೊ ಅದಾದಮೇಲೆ ಬಸ್ ಬಂತು, ಹತ್ಕೊಂಡು ಹೊರಟ್ವು. ಆದರೆ ಈ ಟೈಮಲ್ಲಿ ಏನಾಯಿತು ಅಂತಂದರೆ, ನಮ್ಮ ಮಾಮಯಿಂದ ಒಂದು ಫೋನ್ ಬಂತು. ಸೊ ಹಾಗಾಗಿ ಸಡನ್ನಾಗಿ ಅಮ್ಮನೂ ಬರೋ ಥರ ಆಗೋಯ್ತು. ಅಂದರೆ ನಮ್ಮ ಅಮ್ಮಂಗೆ ಹುಷಾರಿಲ್ಲ ಅಂಥೇಳಿ. ಸೊ ಅದಕ್ಕೆ ಮತ್ತೆ ಹೊರಟು ಟಿಕೆಟ್ ತೊಗೊಂಡು, ನಮ್ಮಮ್ಮ ಆಧಾರ್ ಕಾರ್ಡ್ನು ಕೂಡ ಮರ್ತು ಬಂದುಬಿಟ್ಟಿದ್ರು. ಸಡನ್ನಾಗಿ ಅಲ್ವಾ ಹೇಳಿದ್ದು. ಸೊ ಹಾಗಾಗಿ ನಂದು ಆಧಾರ್ ಕಾರ್ಡ್ ಇತ್ತು. ಸೊ ನಡೀತು. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಾನು ಚಾನಲ್ ಅಂತ ಹೇಳಿದ್ದೆ ಅಲ್ವಾ, ತೋರಿಸಿದ್ದೆ ಲಾಸ್ಟ್ ಲಾಗಲ್ಲೆಲ್ಲ. ಸೊ ನಮ್ಮೂರಲ್ಲೆಲ್ಲ ಚಾನಲ್ ತುಂಬ ದೊಡ್ಡದಾಗಿದೆ, ಜಾಸ್ತಿನೇ ಇದೆ. ಆಮೇಲೆ ನಮ್ಮ ಕಡೆ ಎಲ್ಲ ಜಾಸ್ತಿ ಭತ್ತ ಬೆಳಿತಾರೆ ಆಯಿತಾ. ಅದರದ್ದು ಕೂಡ ನಿಮಗೆ ಒಂದು ವೀವ್ ತೋರಿಸಿದ್ದೀನಿ. ತುಂಬ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿ ಬಂದಿರುತ್ತೆ ಆಯಿತಾ. ಈ ಸಲ ಚೆನ್ನಾಗೇ ಬಂದಿದೆ ಅಂತ ಎಲ್ಲರೂ ಹೇಳ್ತಾಯಿದ್ರು. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇದು ನಾನೇನು ಅಡಿಕೆ ತೋಟ ತೋರಿಸ್ತಿದ್ದೀನಲ್ವ, ಇದು ನಮ್ಮ ತೋಟ, ಆ್ಯಕ್ಚುಲಿ ನಮ್ಮ ಹೊಲ. ನಾವು ಇವಾಗ ಸದ್ಯದಲ್ಲಿ ಅಡಿಕೆನ ಹಾಕ್ಕೊಂಡಿದ್ದೀವಿ. ಇನ್ನೊಂದು ಇದರಲ್ಲಿ ಮೊಳಗಾಯಿ ಮತ್ತು ಬೆಂಡೆಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲೇನು ನೋಡ್ತಿದ್ದೀರಾ ನೀವು, ಇದು ನಾನು ಓದಿರೋ ಸ್ಕೂಲು. ಬಟ್ ಅಷ್ಟರಲ್ಲಿ ಏನಾಗೋಯ್ತು ಅಂದರೆ, ಒಂದು ಸ್ವಲ್ಪ ಬಸ್ಸು ಯಾವುದೋ ಒಂದು ಟ್ರ್ಯಾಕ್ಟರ್ಗೆ ಅಡ್ಡ ಆಗೋಯ್ತು. ಆದರೆ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ತೆಗಿತಾನೇ ಇಲ್ಲ, ನಾನು ತೆಗಿಯೋದೇ ಇಲ್ಲ, ನೀನೇ ಹೋಗು ತಕ್ಕೊಂಡು, ಹಾಗೆ ಹೀಗೆ ಅಂತೆಲ್ಲ ಮಾತಾಡ್ತಿದ್ರು. ನಂಗಂತೂ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ನೋಡಿ, ನೀವೀಗ ಪ್ಯಾಸೆಂಜರ್ಸ್ ಇರ್ತಾರೆ ಅಂತಂದರೆ ನಾವು ಯಾವಾಗಲೂ ಸ್ವಲ್ಪ ಅವ್ರಿಗೇ ಫಸ್ಟು ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ಅಲ್ವಾ. ನಾವು ಸಿಂಗಲ್ ಆಗಿರೋರು ಹೆಂಗೋ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಬೋದಾಗಿತ್ತು. ಬಟ್ ಅವ್ರು ಏನೂ ಕೂಡ ಅಲ್ಲಿ ಇದು ಮಾಡ್ತಾ ಇಲ್ಲ, ಅಡ್ಜಸ್ಟೇ ಮಾಡ್ಕೋತಾ ಇಲ್ಲ. ನಾನಿಲ್ಲ, ತೆಗಿಯೋದೇ ಇಲ್ಲ ಅಂತೆಲ್ಲ ಹೇಳಿ ಜಗಳ ಮಾಡ್ತಾಯಿದ್ರು. ನೋಡ್ತಿರ್ಬೋದು ನೀವು ಇಲ್ಲಿ, ಇದು ಹೈಸ್ಕೂಲು ನಮ್ಮೂರಲ್ಲಿ. ನಾನು ಇಲ್ಲೇ ಓದಿದ್ದು, PUC ತನಕನೂ ಇದೆ ಅಲ್ಲಿ. ಸೊ ನೋಡ್ತಾ ಇರ್ಬೋದು ನೀವು ಇಲ್ಲಿ, ಅಲ್ಲೆಲ್ಲ ಎಷ್ಟು ದೊಡ್ಡವರೆಲ್ಲ ಬಂದು ಹೇಳ್ತಾ ಇದ್ದಾರೆ. ಅಂದರೆ ಒಂದು ಏಜ್ ಚಿಕ್ಕವ್ರು, ಅವ್ರು ಇನ್ನೂ ಒಂದು 30 ಒಳಗಡೆ ಬಿಲೋನೇ ಇದ್ದಾರೆ. ಸೊ ಆದರೂ ಅವರು ಏನೂ ರೆಸ್ಪಾಂಡ್ ಮಾಡಲಿಲ್ಲ ಆಯಿತಾ. ಆಮೇಲೆ ಹೆಂಗೋ ಮಾಡಿಕೊಂಡು ಬಂದ್ವು ನಾವು. ಇಲ್ಲಿ ನಾವು ಅವ್ರ ಮಾಮನ ಮನೆಗೆ ಬಂದ್ವಿ, ನಮ್ಮ ಮಾಮನ ಮನೆಗೆ. ಎಷ್ಟು ಚೆನ್ನಾಗಿ ಆಟಾಡ್ಕೊತಾ ಇದ್ದಾನೆ ನೋಡಿ. ಅವನಿಗೆ ಅವ್ರ ಅಕ್ಕ ಅಣ್ಣ ಎಲ್ಲ ಸಿಕ್ಕರಲ್ವ, ಊಟ ಮಾಡಿಸೋದಕ್ಕೆ ಅಯ್ಯೋ ಎಲ್ಲ ಬೀಳಿಸ್ಕೊಂಡು ಇಲ್ಲಿ ಬಂದಮೇಲೆ ಊಟ ಮಾಡ್ತಾಯಿದ್ದಾನೆ. ನೋಡಿ ಹೆಂಗೆ ಮಾಡ್ತಾಯಿದ್ದಾನೆ ಅಂತ. ನಮ್ಮ ಅಕ್ಕ ಅಷ್ಟರಲ್ಲಿ ಮಜ್ಜಿಗೆ ತೊಗೊಂಡು ಬಂದು ಕೊಟ್ಟರು. ಕುಡಿದ್ಬಿಟ್ಟು ನೋಡ್ತಾ ಇದ್ವು. ನಮ್ಮ ಅಮ್ಮಮ್ಮ ಏನು ಮಾಡ್ತಿದ್ದಾರೆ ಏನು ಅಂತೆಲ್ಲ ಕೇಳ್ಕೊಂಡು, ಅದೇ ಹಾಸ್ಪಿಟ್ಲಿಗೆ ಹೋಗಿದ್ದಾರಲ್ವ, ಏನು ಎತ್ತು ಅಂತೆಲ್ಲ ಕೇಳ್ತಾ ಇದ್ವು. ನಮ್ಮ ಮಾಮ ಸ್ವಲ್ಪ ಟೆನ್ಷನ್ ಆಗಿದ್ರು. ಅದೇ ನಾವು ಸ್ವಲ್ಪ ಫೋನ್ ಬಂದಿದ್ದರಿಂದ ನಾವು ಟೆನ್ಷನ್ ಆಗಿದ್ವಿ ಸಡನ್ನಾಗಿ ಅಲ್ವಾ. ಸೊ ಸ್ವಲ್ಪ ಭಯ ಆಗಿತ್ತು, ಏನು ಎತ್ತು ಅಂತೆಲ್ಲ. ಯಾಕಂದರೆ ವಯಸ್ಸಾಗ್ತಿದೆ ಅಲ್ವಾ. ಸೊ ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಅದಾದಮೇಲೆ ಏನಾಯಿತು ಅಂತ ಆಮೇಲೆ ಹೇಳ್ತೀನಿ. ಸೊ ಇದು ಟೀ ಕುಡಿದ್ಬಿಟ್ಟು ನಮ್ಮ ಅಕ್ಕ ಡ್ಯೂಟಿಗೆ ಹೋಗಬೇಕಾಗಿತ್ತು. ಸೊ ಹಾಗಾಗಿ ಹೊರಟ್ಲು ಅವಳು. ಆಮೇಲೆ ಪಾಪು ಕೂಡ ಅವ್ರ ಜೊತೆ ಹೋಗ್ತೀನಿ ಅಂತ, ಅವ್ರ ದೊಡ್ಡಮ್ಮನ ಜೊತೆ ಹೋಗ್ತೀನಿ ಅಂತಿದ್ದ. ಆದರೆ ಆಮೇಲೆ ಅವರೆಲ್ಲ ಇದ್ರಲ್ವ. ಸೊ ಹಾಗಾಗಿ ಹೋಗಲಿಲ್ಲ. ಅವ್ರಿಗೆ ಬಾಯ್ ಮಾಡ್ತಾ ಇದ್ದ, ಮುತ್ತೆಲ್ಲ ಕೊಟ್ಬಿಟ್ಟು. ನಮ್ಮ ಮಾಮನ ಅಕ್ಕನ ಕರ್ಕೊಂಡೋಗಿ ಬಿಟ್ಟು ಬರೋದಕ್ಕೆ ಹೊರಟಿದ್ರು. ಆ್ಯಕ್ಚುಲಿ ಇವತ್ತೇನು ಅಂತಂದರೆ ಟ್ಯೂಷನ್ ಇತ್ತು ಅವ್ರಿಗೆ, ಇವಳಿಗಿರಲಿಲ್ಲ.
ಚಿಕ್ಕವಳಿಗೆ. ಅವನಿಗೆ ದೊಡ್ಡವನಿಗಿತ್ತು, ಬಟ್ ಅವನು ಹೋಗಲ್ಲ, ಅವನು ಅಬಾಕಸ್ಗೆ ಹೋಗ್ತಾನೆ ಆಯಿತಾ, ಹೋಗಲ್ಲ ಅಂತ ಇದು ಮಾಡ್ತಾಯಿದ್ದೆ, ಯಾಕಂದರೆ ನಾವು ಬಂದಿದ್ವಲ್ವ. ಸೊ ಹಾಗಾಗಿ ಹೋಗಲ್ಲ ಅಂತ ಹಠ ಮಾಡ್ತಾಯಿದ್ದೆ. ನಮ್ಮ ಮಾಮ ಹೋಗು ಹೋಗು ಅಂತ ಹೇಳ್ತಾಯಿದ್ರು. ಅವನು ಹೋಗಲಿಲ್ಲ ಕೊನೆಗೂ. ಅಕ್ಕನೂ ಹೋದ್ಮೇಲೆ ಒಂದು 6:30 ಆಗಿತ್ತು ಅನಿಸುತ್ತೆ. ಆವಾಗ ದೀಪ ಎಲ್ಲ ಹಚ್ಚಬೇಕು ಅಂತ ದೀಪ ಹಚ್ತಾ ಇದ್ದೆ, ನೋಡ್ಬೋದು ನೀವು. ತುಂಬ ಚೆನ್ನಾಗಿ ನಮ್ಮ ಅಮ್ಮಮ್ಮ ಪೂಜೆ ಗೀಜೆ ಎಲ್ಲ ಮಾಡ್ತಾರೆ ಆಯಿತಾ. ದೇವ್ರ ಮೇಲೆ ತುಂಬ ಜಾಸ್ತಿನೇ ಭಕ್ತಿ ಅವ್ರಿಗೆ. ಬಟ್ ಆದರೂ ಒಂದೊಂದು ಸಲ ದೇವ್ರಿಗೆ ಹಾಕಿ ಈ ಥರ ಮಾಡ್ತಾನೋ ಅಂತ ಗೊತ್ತಾಗೋದಿಲ್ಲ. ತುಂಬ ಭಕ್ತಿ ಇರೋರ ಮೇಲೇ ಜಾಸ್ತಿ ಪ್ರೀತಿ ಇರುತ್ತೇನೋ ಅವನಿಗೆ. ಎಲ್ಲರಿಗೂ ಇದೇ ಥರ ಮಾಡ್ತಾನೆ ಅನಿಸುತ್ತೆ ಅವನು. ಒಂಥರ ನಮ್ಮದು ಲೈಫೇ ಒಂಥರ ಟ್ರ್ಯಾಜಿಡಿ ಥರ ಅನಿಸ್ಬಿಟ್ಟಿದೆ ಇತ್ತೀಚೆಗೆ. ಯಾಕೋ ನಮ್ಮ ಫ್ಯಾಮಿಲಿಲಿ ತುಂಬ ಅಂದರೆ ಯಾರಿಗಾದ್ರೂ ಏನಾದರೂ ಒಂದು ತೊಂದರೆ ಆಗ್ತಾನೆ ಇರುತ್ತೆ. ನಾವು ಬರೀ ಈ ಥರ ನ್ಯೂಸ್ಗಳ್ನ ಕೇಳ್ತಾನೆ ಇರ್ತೀವಿ. ನೋಡಬೇಕು ದೇವರು ಅವ್ನಿಗೆ ಯಾವಾಗ ನಮ್ಮ ಮೇಲೆ ಒಂದು ಒಳ್ಳೆ ಕಣ್ಣನ್ನು ಬಿಡ್ತಾನೆ ಅಂತ. ಸೊ ಅದಾದಮೇಲೆ ಸ್ನ್ಯಾಕ್ಸಿಗೆ ಅಂತ ಅಮ್ಮ ಶೇಂಗಾ ಎಲ್ಲ ಬೇಯಿಸಿದ್ರು. ಸೊ ಅದನ್ನು ತಿನ್ಕೋತಾ ಇದ್ವಿ. ಆಮೇಲೆ ನಮ್ಮ ಮಾಮ ಹೇಳ್ತಾಯಿದ್ರು, ನಮ್ಮ ಮಮ್ಮಿ ಬಂದಿದ್ರಲ್ವ, ನಮ್ಮ ಮಮ್ಮಿ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಮಾಮ ಹೇಳ್ತಾಯಿದ್ರು ಜಾಮೂನ್ ಮಾಡಿಬಿಟ್ಟು ರೈಸು ಅಂದರೆ ನಮ್ಮಮ್ಮ ಪಲಾವ್ ಒಂಥರ ಏನು ತರಕಾರಿ ಹಾಕದೆ ಮಸಾಲೆ ಹಾಕ್ದೇ ಒಂಥರ ಪಲಾವ್ ಮಾಡ್ತಾರೆ. ಅದಂದರೆ ತುಂಬ ಚೆನ್ನಾಗಿ ಇಷ್ಟ ನಮ್ಮ ಮಾಮನಿಗೆ, ಚೆನ್ನಾಗಿರುತ್ತೆ ಅಂತೇಳಿ. ಸೊ ಅದನ್ನು ಮಾಡು ಅಂತ ಹೇಳ್ತಾಯಿದ್ರು. ಆಮೇಲೆ ನೇರಳೆ ಬೇರೆ ತುಂಬ ತೊಗೊಂಡು ಬಂದಿದ್ವಿ ಅಲ್ವಾ. ಸೊ ಅದನ್ನು ಕೂಡ ಕೊಡ್ತಾಯಿದ್ವಿ ನಾವು ನಮ್ಮ ಮಾಮನಿಗೆ ತಿನ್ನಿರಿ ಅಂತೇಳಿ. ಹುಡ್ರು ಎಲ್ಲ ಇದ್ರಲ್ವ. ಸೊ ನಮ್ಮ ಪಾಪುನ ತೊಗೊಂಡು ತಿಂತಾಯಿದ್ದ. ಇಲ್ಲಿ ನಮ್ಮಮ್ಮ ಅದೆಲ್ಲ ಜಾಮೂನೆಲ್ಲ ಅದು ಆ್ಯಕ್ಚುಲಿ ನಮ್ಮಮ್ಮ ಕೆಲ್ಸಕ್ಕೆ ಹೋಗ್ತಾರೆ ಕಂಪ್ನಿಗೆ. ಅದು ಸ್ವಸ್ತಿಕ್ ಕಂಪ್ನಿಯಲ್ಲಿ ಅವ್ರ ಕಡೆ ಕೊಟ್ಟಿರ್ತಾರೆ ಅದನ್ನು, ಅಂದರೆ ಸ್ಯಾಂಪಲೆಲ್ಲ ಕೊಟ್ಟಿರ್ತಾರಲ್ವ. ಸೊ ಅದ್ರದ್ದು ನೋಡ್ತಾ ಇರ್ಬೋದು ನೀವು. ನನಗೆ ಅಮ್ಮ ಇದೊಂದು ಶೀಟ್ ತೊಗೊಂಡೋಗು ನೀನು ಅಂತೇಳಿ ಕೊಟ್ಟರು ನನಗೊಂದು ಶೀಟು, ಪುಳಿಯೋಗರೆ ಒಂದು ಮತ್ತು ಜಾಮೂನ್ದು ಒಂದು. ಸೊ ಇನ್ನು ಉಳಿದಿದ್ದನ್ನು ಅಲ್ಲಿ ಮಾಡ್ತಾಯಿದ್ರು ಮಮ್ಮಿ. ತುಂಬ ಖುಷಿಯಾಗಿದೆ ನಮ್ಮ ಪಾಪು. ಆಮೇಲೆ ಅವರು ಕೂಡ ತುಂಬಾ ಖುಷಿಯಾಗಿದ್ದು ನಾವೆಲ್ಲ ಬಂದಿದ್ದೀವಲ್ವ. ಸೊ ಎಲ್ಲ ಸೇರಿಕೊಂಡಾಗ ಮಕ್ಳಿಗೇನೋ ಒಂಥರ ಖುಷಿ ಅನಿಸುತ್ತೆ. ಬಟ್ ಆದರೆ ನಾವು ಯಾಕೆ ಬಂದಿದ್ದೀವಿ ಅನ್ನೋದು ಮಕ್ಳಿಗೆ ಗೊತ್ತಿರಲಿಲ್ಲ, ಅದ್ರದ್ದು ಏನು ನೋವು ಅನ್ನೋದು. ಬಟ್ ಅವ್ರಿಗೇನಪ್ಪ ನಾವೆಲ್ಲ ಬಂದಿದ್ದೀವಿ ಅನ್ನೋದಷ್ಟೇ ಅವ್ರಿಗೆ ಮಕ್ಕಳಿಗೆ ಗೊತ್ತಿರುತ್ತೆ. ಸೊ ಹಾಗೆ ಅಲ್ವ ಮಕ್ಕಳು, ಏನು ಅದಕ್ಕೆ ಮಕ್ಕಳು ದೇವರು ಅಂತ ಹೇಳೋದು, ಏನು ಗೊತ್ತಾಗಲ್ಲ ಅವ್ರಿಗೆ ಅಂತ ಹೇಳಿ. ಸೊ ಈ ಥರ ಇತ್ತು ನಮ್ಮದು. ಅದಾದಮೇಲೆ ಅಮ್ಮ ಎಲ್ಲ ಜಾಮೂನೆಲ್ಲ ಕಲಿಸ್ಕೊಂಡು ಜಾಮೂನ್ ಮಾಡ್ತಾಯಿದ್ದಾರೆ ನೋಡಿ. ಈ ಟೈಮಲ್ಲಿ ಆ್ಯಕ್ಚುಲಿ ಎಲ್ಲರೂ ಕೈ ಇಡ್ತಾಯಿದ್ರು, ನಾನು ಮಾಡ್ತೀನಿ ಅಂತೇಳಿ. ನಮ್ಮಮ್ಮ ಎಷ್ಟು ತನಕ ಟೈಮ್ ತೊಗೊಂಡು ಮಾಡಿದ್ದಾರೆ ಅಂತಂದರೆ ನೀವೇ ನೋಡ್ತಿರ್ಬೋದು. ಒಂದು 2 ನಿಮಿಷನೂ ವೆಯ್ಟ್ ಮಾಡಿದ್ದಾರೆ. ಯಾಕಂದರೆ 3 ಜನ ಮಕ್ಕಳಿದ್ರಲ್ವ, ಅವರು ಎಲ್ಲರೂ ನಾನು ಮಾಡ್ತೀನಿ ಅಂತ ಬರ್ತಾಯಿದ್ರು. ಏನು ಅಂತಂದರೆ ಅಮ್ಮಮ್ಮಗೆ ಅಂದರೆ ಸ್ವಲ್ಪ ಹೊಟ್ಟೆ ಉಬ್ಬರ ಆದಂಗೆ ಆಗ್ತಾಯಿತ್ತಂತೆ. ಸೊ ಹಾಗಾಗಿ ಯಾಕೆ ಏನು ಅಂತೆಲ್ಲ ಚೆಕಪ್ ಮಾಡಿಸಿದಾಗ ಏನಾಯಿತು, ಅವರು ಸಡನ್ನಾಗಿ ಏನು ಹೇಳ್ಬಿಟ್ಟಿದ್ದಾರೆ, ಏನೋ ದೊಡ್ಡ ಪ್ರಾಬ್ಲಮ್ ಇದೆ ಅನ್ನೋ ಥರ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ನಮ್ಮ ಅಮ್ಮ ತುಂಬ ಟೆನ್ಷನ್ ಮಾಡಿಕೊಂಡು ಭಯ ಬಿದ್ದುಬಿಟ್ಟಿದ್ದಾರೆ. ಸೊ ಹಾಗಾಗೇ ನಮ್ಮ ಮಮ್ಮಿಗೆ ಹೇಳಿದ್ದು. ನಮ್ಮ ಅಮ್ಮನೂ ಇನ್ನೂ ಸಾಫ್ಟ್ ಕಾರ್ನರು ಆಯಿತಾ, ಇನ್ನೂ ಆ್ಯಕ್ಚುಲಿ ನಮ್ಮ ಮಾಮ ಧೈರ್ಯ ಇದ್ದಾರೆ ಅಂತ ಅಂದರು. ಆದರೆ ನಮ್ಮಮ್ಮ ಇನ್ನೂ ಫುಲ್ ಡೌನ್ ಆಗಿಬಿಟ್ರು, ಟೆನ್ಷನ್ ಮಾಡ್ಕೊಂಡು ಭಯ ಬಿದ್ದುಬಿಟ್ಟು. ಸೊ ಇದೆಲ್ಲ ಸಡನ್ನಾಗಿ ಗೊತ್ತಾಗಿದ್ದ ತಕ್ಷಣ ಅಮ್ಮ ಹೊರಟೇ ಬಿಟ್ಬಿಟ್ರು, ಏನೂ ನೋಡಲಿಲ್ಲ ಮನೇಲಿ, ಹಂಗೆ ಬಂದುಬಿಟ್ರು. ಸೊ ಅದಕ್ಕೋಸ್ಕರ ಏನಪ್ಪ ಮಾಡೋದು ಅಂತ ಅಂದ್ಕೊಂಡ್ವು. ಬಟ್ ಆಮೇಲೆ ನಾವು ಹೋಗಿ ಒಂದು 6:30 7:30 ಏನೋ ರಿಪೋರ್ಟ್ ಬಂತು ಅಂತೇಳಿ ಆಮೇಲೆಲ್ಲ ದೊಡ್ಡ ಡಾಕ್ಟರ್ಸ್ ಎಲ್ಲ ನಮ್ಮ ಮಾಮನ ಕಾಂಟ್ಯಾಕ್ಟ್ ಇರೋರಿಗೆಲ್ಲ ಕೇಳಿಬಿಟ್ಟು ಫ್ರೆಂಡ್ಸಿಗೆ ಕೇಳಿಕೊಂಡ್ರು. ಇಲ್ಲ ಅಷ್ಟೊಂದೇನಿಲ್ಲ, ಪರವಾಗಿಲ್ಲ, ಆರಾಮಾಗಿದ್ದಾರೆ, ಕ್ಯೂರ್ ಆಗುತ್ತೆ ಅನ್ನೋ ಥರ ಹೇಳಿದ್ರು. ಬಟ್ ಇನ್ನೂ ಸ್ಟಿಲ್ ಅವರು ಅದು ಇನ್ನೂ ಪ್ರೊಸೆಸಿಂಗಲ್ಲೇ ಇದೆ, ನಾವು ಹೋಗಿ ತೋರಿಸ್ಬೇಕು ಮಾಡಬೇಕು ಅನ್ನೋದು, ಅಂದರೆ ಎಲ್ಲ ಫುಲ್ ಬಾಡಿ ಸ್ಕ್ಯಾನ್ ಮಾಡಿಸ್ಬೇಕು ಅನ್ನೋದ್ರ ಬಗ್ಗೆ. ಸೊ ಹಾಗಾಗಿ ಅವರು ನಾಳೆ ಮಣಿಪಾಲ್ಗೆಲ್ಲ ಹೋಗ್ತಾರೆ. ಸೊ ನೆಕ್ಸ್ಟ್ ಇವಾಗ ಜಾಮೂನೆಲ್ಲ ಮಾಡಿಬಿಟ್ಟು ನಮ್ಮ ಮಮ್ಮಿ ರೈಸ್ ಬಾತ್ ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ರು. ಆದರೆ ಅಕ್ಕ ಅವಾಗ ಅಷ್ಟೊತ್ತಿಗೆ ಡ್ಯೂಟಿಯಿಂದ ಬಂದು ಜಿನ್ಗೆಲ್ಲ ಹೋಗೋಣ ಅಂಥೇಳಿ ಆಸ್ ಮಾಡಿಕೊಂಡು ಹೊರಟಿದ್ರು. ಅಮ್ಮ ಆಸ್ ಮಾಡಿಟ್ಟಿದ್ರು, ಅವಳು ತೊಗೊಂಡು ಹೋಗಿ ಜೀನ್ಗೆ ಹಾಕಿಸ್ಕೊಂಬರೋಣ ಅಂತ ಬಂದು, ನಾನು ಹೋಗೋಣ ನಡಿ ಅಂತ ಬಂದವು. ತರಕಾರಿ ಎಲ್ಲ ತುಂಬಾ ಫ್ರೆಶ್ ಆಗಿತ್ತು, ನೋಡಿದ್ರೆ ಎಲ್ಲ ತೊಗೊಂಬಿಡ್ಬೇಕು ಅಂತ ಅನ್ನಿಸ್ತಾ ಇತ್ತು. ಬಟ್ ಏನು ನಮಗೆ ಲಗೇಜ್ ಎಲ್ಲ ಏನು ತೊಗೊಂಡೋಗೋದಕ್ಕೆ ಆಗ್ತಿರ್ಲಿಲ್ಲ ಅಲ್ವಾ. ಸೊ ಹಾಗಾಗಿ ತೊಗೊಳ್ಲಿಲ್ಲ, ಬರೀ ಕ್ಯಾಪ್ಸಿಕಮ್ ಅಂದರೆ ಹೊಟ್ಟೆ ಮೆಣಸಿನ್ಕಾಯಿ ಮಾತ್ರ ತೊಗೊಂಡ್ವು. ಅದಂದರೆ ನಂಗೆ ತುಂಬ ಇಷ್ಟ, ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಇಷ್ಟ. ಸೊ ಹಾಗಾಗಿ ಅದನ್ನು ತೊಗೊಂಡು ಬಂದವು. ಇಲ್ಲಿ ವಡೆಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಸೊ ಅಷ್ಟರಲ್ಲಿ ನಮ್ಮ ಅಮ್ಮ ಇದ್ದಾರಲ್ವ, ಅವ್ರ ತಂಗಿ ಮತ್ತು ಅವ್ರ ಮಗ, ಇನ್ನೊಬ್ಬರು ಮಾಮ ಇವರು.
ಸೊ ಅವರು ಬಂದು ಅವರು ಕೂಡ ಬಂದರು, ಎಲ್ಲ ಈ ಥರ ವಿಷಯ ಅಂತ ಗೊತ್ತಾಯ್ತಲ್ವಾ. ಸೊ ಎಲ್ರಿಗೂ ತುಂಬ ಅಂದರೆ ಭಯ ಆಗಿಬಿಡುತ್ತೆ ಆಯಿತಾ. ಸೊ ಹಾಗಾಗಿ ಅವರು ಕೂಡ ಬಂದರು. ಅವರು ಬಂದುಬಿಟ್ಟು ಕೇಳ್ತಾಯಿದ್ರು ನಮ್ಮ ಪಾಪುಗೆ, ಅಂದರೆ ನಾವು ತುಂಬ ದಿನ ಆದಮೇಲೆ ಮೀಟ್ ಆಗಿರೋದಲ್ವ ಬೆಂಗಳೂರಿಂದ ಬಂದಮೇಲೆ. ಸೊ ಹಾಗಾಗಿ ಎಲ್ಲರೂ ಕೂಡ ಕೇಳ್ತಾಯಿದ್ರು ಯಾವಾಗ ಬಂದ್ರಿ ಏನು ಅಂತೆಲ್ಲ. ಅವನು ಹೇಳ್ತಾ ಇದ್ದ ಅಮ್ಮ ಡ್ಯಾಡಿ ಬೇಬಿ ಅಂತೆಲ್ಲ ಏನೋ ಹೇಳ್ತಾ ಇದ್ದ ಅವನು. ನಮ್ಮ ಮಾವನು ತುಂಬ ಖುಷಿಯಿಂದ ನೋಡ್ತಾಯಿದ್ರು, ಅಮ್ಮಮ್ಮ ಅವರೆಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲಿ. ತೋರಿಸಿ ಹೇಳಿ. ಸ್ವಲ್ಪ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಕೂಡ ಮತ್ತು ಅವ್ರ ಫ್ರೆಂಡ್ ಕೂಡ ಬಂದರು ಮತ್ತೆ ತಿರ್ಗಾ ನೋಡಲಿಕ್ಕೆ. ಅವ್ರಿಗೂ ಮನಸ್ಸು ತಡಿಲಿಲ್ಲ ಆ್ಯಕ್ಚುಲಿ. ಅವ್ರು ಆವಾಗಲೇ ಬರೋರಿದ್ದರು, ಬಟ್ ಆಮೇಲೆ ಬಂದರು. ಅಮ್ಮಮ್ಮ ನನಗೆ ಏನೇನು ಬೇಕು ಅನ್ನೆಲ್ಲ ಉಪ್ಪಿನಕಾಯಿ ಎಲ್ಲ ಕೊಡ್ತಾಯಿದ್ರು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ದಿನ ನಾನು ನಿಮ್ಮ ವೀಡಿಯೋದಲ್ಲಿ ಸಿಗ್ತೀನಿ. ನಿಮ್ಗೆ ಸ್ವಲ್ಪನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.